ಬಿಡದಿ ವಿಚಾರವಾಗಿ ಎಚ್ಡಿಕೆ ಹಾಗೂ ಸಿಎಂ ಡಿಕೆಶಿ ಕೌಂಟರ್ ಹಾಗೂ ರೀಕೌಂಟರ್ ವಾರ್ ಜೋರಾಗಿದೆ. ಕುಮಾರಸ್ವಾಮಿ ವಿರುದ್ಧ ಗುಡುಗಿದ ಡಿಕೆಶಿ, ನನ್ನನ್ನ ಜೈಲಿಗೆ ಕಳುಹಿಸುವ ಪ್ರಯತ್ನ ನಡೆಯುತ್ತಿದೆ. ನಾನು ಜೈಲಿಗೆ ಹೋಗಲು ಹೆದರಲ್ಲ. ನಾನು ಜೈಲು ನನಗೆ ಹೊಸದೇನಲ್ಲ ಎಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಪಿತಾಮಹ ನಾನಲ್ಲ, ನನ್ನ ಅಜ್ಜಯ್ಯನನ್ನ ಮಧ್ಯೆ ಎಳೆದು ತಂದಿದ್ದೀರಿ. ಜನರಿಂದ ನನಗೆ ಸಿಗುತ್ತಿರುವ ಪ್ರೀತಿ ಕೆಲವರಿಗೆ ಸಹಿಸಿಕೊಳ್ಳಲಾಗ್ತಿಲ್ಲ. ಹೀಗಾಗಿ ನನ್ನ ವಿರುದ್ಧ ಪಿತೂರಿ ನಡೆಯುತ್ತಿದೆ. ಸದ್ಯದಲ್ಲೇ ಜೈಲಿಗೆ ಹೋಗ್ತಾರೆ ಎಂದು ಕುಮಾರಣ್ಣ ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರೇ, ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಎಂದು ವ್ಯಂಗ್ಯವಾಡಿದ್ದಾರೆ. ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲು ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನಿದ್ದೆ. ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. DK's ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡಿಲ್, ನಾನ್ ಲ್ಯಾಂಡಿಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಹಿಸ್ ಮಿಸ್ಡೀಡ್ಸ್. ಐ ವೆಲ್ಕಮ್ ಯು. ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ದು ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಆಗ್ತಾ ಇದೆ. ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳ್ಬೇಕಾದ್ದು ನನ್ನ ಧರ್ಮ. ಸೊ ಅದನ್ನ ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ನಿಮ್ಮ ಪಾಡು, ನಿಮ್ ಬಿಟ್ಟಿದ್ದು. ಆದ್ರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನ ಬಯಸೋನಲ್ಲ, ನಿಮ್ಗೂ ಕೂಡ ಕೆಟ್ಟದನ್ನ ಬಯಸುವುದಿಲ್ಲ. ನನಗೇನ್ ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಸಿಎಂ ಡಿಕೆ ಶಿವಕುಮಾರ್ ಆರೋಪಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ತಿರುಗೇಟನ್ನ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯಿಸಿದ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಸನ್ನತನದ ಕೆಲಸ ಮಾಡಲ್ಲ. ಕುಮಾರಸ್ವಾಮಿ ಅವರು ಯಾರನ್ನಾದರೂ ಟಾರ್ಗೆಟ್ ಮಾಡ್ತಾರಾ? ಬೇರೆಯವರನ್ನ ಟಾರ್ಗೆಟ್ ಮಾಡಿ ಯಾಕೆ ಜೈಲಿಗೆ ಕಳಿಸ್ತಾರೆ ಹೇಳಿ? ಸಿಎಂ ಡಿಕೆಶಿ ಅವರೇ, ಕಾನೂನಿನ ಅಡಿಯಲ್ಲಿ ಇದ್ರೆ ಯಾಕೆ ಹೆದರ್ತೀರಿ? ಬಿಡದಿ ವಿಚಾರವಾಗಿ ರೈತರ ಜೊತೆಗೆ ಕುಳಿತುಕೊಂಡು ಸಂವಾದ ಮಾಡಬೇಕಿತ್ತು. ನೀವು ಹೆದರುವ ಅವಶ್ಯಕತೆಯೂ ಇಲ್ಲ, ಯಾರಿಗೂ ಹೆದರಬೇಕಾಗಿಲ್ಲ ಎಂದು ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ನನ್ನ ಬಗ್ಗೆ ಸಂಚು ಮಾಡ್ತಾ ಇದ್ದಾರೆ. ಅವ್ರು ನನ್ನ ಜೈಲಿಗೆ ಗೆಲ್ಲಬೇಕಾದ್ರೆ ಮಾತಾಡ್ತಾರೆ. ನೋಡಿ, ಕುಮಾರಸ್ವಾಮಿ ಅವರು ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ಕೊಂಡು ಹೆಂಗ್ ಜೈಲಿಗೆ ಕಳ್ಸಕ್ಕಾಗ್ತದೆ? ನೀವು ನ್ಯಾಯಯುತವಾಗಿ ಸಮಾಜದ ದೃಷ್ಟಿನಲ್ಲಿ ಸರಿಯಾಗಿ ಬಾಳಿದಿರಿ. ಮತ್ತೆ ಕಾನೂನು ಬಾಹಿರವಾದಂತ ಯಾವುದೇ ರೀತಿಯಾದಂತ ಚಟುವಟಿಕೆಗಳು ನಿಮ್ ಕಡೆಯಿಂದ ಆಗಿಲ್ಲ ಅನ್ನೋದಾದ್ರೆ ಯಾಕೆ ಹೆದರ್ಕೋಬೇಕು? ಯಾಕೆ ಜೈಲಿಗೆ ಕಳ್ಸಕ್ಕಾಗ್ತದೆ? ಹೆಂಗ್ ಕಳ್ಸಕ್ಕಾಗ್ತದೆ? ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಸಂಚು ಮಾಡ್ತಾ ಇದ್ದಾರೆ. ಅವ್ರು ನನ್ನ ಜೈಲಿಗೆ ಗೆಲ್ಲಬೇಕಾದ್ರೆ ಮಾತಾಡ್ತಾರೆ. ನೋಡಿ, ಕುಮಾರಸ್ವಾಮಿ ಅವರು ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ಕೊಂಡು ಹೆಂಗ್ ಜೈಲಿಗೆ ಕಳ್ಸಕ್ಕಾಗ್ತದೆ? ನೀವು ನ್ಯಾಯಯುತವಾಗಿ ಸಮಾಜದ ದೃಷ್ಟಿನಲ್ಲಿ ಸರಿಯಾಗಿ ಬಾಳಿದಿರಿ. ಮತ್ತೆ ಕಾನೂನು ಬಾಹಿರವಾದಂತ ಯಾವುದೇ ರೀತಿಯಾದಂತ ಚಟುವಟಿಕೆಗಳು ನಿಮ್ ಕಡೆಯಿಂದ ಆಗಿಲ್ಲ ಅನ್ನೋದಾದ್ರೆ ಯಾಕೆ ಹೆದರ್ಕೋಬೇಕು? ಯಾಕೆ ಜೈಲಿಗೆ ಕಳ್ಸಕ್ಕಾಗ್ತದೆ? ಹೆಂಗ್ ಕಳ್ಸಕ್ಕಾಗ್ತದೆ? ಬಿಡದಿ ವಿಚಾರವಾಗಿ ಉಗ್ರ ಹೋರಾಟ. ಎಚ್ಡಿ ದೇವೇಗೌಡರು ಹೇಳಿಕೆಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ದೇವೇಗೌಡರು ಸತ್ಯಾಗ್ರಹ ಮಾಡೋದು ರೈತರ ಸಲುವಾಗಿನಾ ಅಥವಾ ಮಗ ಮೊಮ್ಮಗನ ಸಲುವಾಗಿನಾ ಎಂದು ಪ್ರಶ್ನಿಸಿದರು. ದೇವೇಗೌಡರು ಈ ರೀತಿಯ ಷಡ್ಯಂತ್ರದ ಹಿಂದೆನೂ ಮಾಡಿದ್ದಾರೆ. ದೇವೇಗೌಡರು ಎಸ್ಎಂ ಕೃಷ್ಣ ಸಿಎಂ ಆಗಿ ಇದ್ದಾಗಲೂ ಸಹಿಸಲಿಲ್ಲ. ಈಗ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದನ್ನ ಅವರಿಗೆ ಸಹಿಸಲು ಆಗ್ತಿಲ್ಲ ಎಂದು ಆರೋಪಿಸಿದರು. ಎಚ್ಡಿ ದೇವೇಗೌಡರು ಮೊದಲು ಪುತ್ರ ವ್ಯಾಮೋಹದಿಂದ ಹೊರಬರಬೇಕು. ಎಚ್ಡಿಕೆ ಪೊರಕೆ ಚಪ್ಪಲಿ ಹಿಡಿದು ಬಂದಿದ್ರೆ ಅವರ ಮೇಲೂ ಕೇಸ್ ಹಾಕಲಾಗ್ತಾ ಇತ್ತು. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವುದು ತಪ್ಪು ಎಂದು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಮಗನೇ ಇದ್ದಾಗ ಬಿಡಿಸಬಹುದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನ ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು
ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು, ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ, ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಅವ್ರಿಗೆ ಮೂಲ ಉದ್ದೇಶ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈ ವಿಚಾರದಲ್ಲಿ ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನ್ ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂತದೆ ಅದ್ರ ಬಗ್ಗೆ. ಬಂದ್ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತ ಹೇಳಿ ಬಂದು ಕೂರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ. ಬಿಡಿ, ಈ ತರ ದ್ವೇಷದ ರಾಜಕಾರಣ ದೇವೇಗೌಡರು ಇವತ್ತಿಂದ ಮಾಡಿರೋದಲ್ಲ. ಎಸ್ ಎಂ ಕೃಷ್ಣ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಅವ್ರಿಗೆ ಯಾರನ್ನೂ ಬೇರೆಯವರು ಆ ಜನಾಂಗದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳಕ್ ಅವ್ರು ಸಾಧ್ಯನೇ ಇಲ್ಲ. ಅವರ ಮನಸ್ಥಿತಿ ಅದು. ಅದರಿಂದ ಬಂದು ಅವರು ಧರಣಿ ಕೂರ್ತೀವಿ ಅಂದ್ರೆ ನಾವೇ. ಬಿಡದಿ ರೈತರ ಮೇಲೆ ಎಫ್ಐಆರ್ ವಿಚಾರವಾಗಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರು ಹಲ್ಲೆ ಮಾಡಿದ್ದಾರೋ ಅವರ ಮೇಲೆ ಎಫ್ಐಆರ್ ಹಾಕಲಾಗಿದೆ. ರೈತರು ಯಾರಾದರೂ ಕಲ್ಲು ಹೊಡೆಯುತ್ತಾರಾ, ಪೊರಕೆಯಿಂದ ಹಲ್ಲೆ ಮಾಡುತ್ತಾರಾ ಎಂದು ಪ್ರಶ್ನಿಸಿದರು. ಹಿಂದೆ ನಾನು ಒಬ್ಬ ಅಧಿಕಾರಿ ಮೇಲೆ ಗದ್ದಲ ಮಾಡಿದ್ದೆ, ಆಗ ನನ್ನ ಮೇಲೆ ಕೇಸ್ ಹಾಕಲಾಗಿತ್ತು. ಇದು ಕೂಡ ಹಾಗೆಯೇ ಯಾರು ತಪ್ಪು ಮಾಡಿದ್ದಾರೋ ಅವರ ಮೇಲೆ ಕಾನೂನು ಕ್ರಮ ಆಗುತ್ತದೆ. ಆದರೆ ಇದರಲ್ಲಿ ನಮ್ಮ ಯಾವುದೇ ಪಾತ್ರ ಇಲ್ಲ ಎಂದು ಹೇಳಿದರು. ರೈತರ ಮೇಲಿನ ಎಫ್ಐಆರ್ ಅನ್ನ ಶಾಸಕ ಬಾಲಕೃಷ್ಣ ಬಲವಾಗಿ ಸಮರ್ಥಿಸಿದ್ದಾರೆ. ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕವ್ರೆ ಅಷ್ಟೇ. ರೈತರು ಯಾರು ಪೊರಕೆ ತಗೊಂಡು, ರೈತರುಗಳು ಯಾರ ಪೊರಕೆ ತಗೊಂಡು, ದೊಣ್ಣೆ ತಗೊಂಡು, ಚಪ್ಪಲಿ ತಗೊಂಡು ಕಲ್ಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ ಎಫ್ಐಆರ್ ಹಾಕವ್ರೆ ಅಷ್ಟೇ. ಸುಮಾರು ರೈತರುಗಳ ಮೇಲೆಲ್ಲ ಹೋಗಿ ಎಫ್ಐಆರ್ ಹಾಕಕ್ಕಾಗಲ್ಲ. ಹಾಕವ್ರೆ. ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ, ಆ ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ ಎಫ್ಐಆರ್ ಹಾಕಿ ಅಂತ ಹೇಳಿಲ್ಲ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, ಎಫ್ಐಆರ್ ಹಾಕವ್ರೆ. ಸರ್ಕಾರದ ನಿರ್ದೇಶನ ಇಲ್ಲ, ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನ್ ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಒಂದ್ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡೋದು ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಆ ಕೇಸ್ಗೆ. ಹಂಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲಲ್ಲ ಅದು. ಬೆಟ್ಟದ ಹಲಸೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ 40,000 ಜನರಿರೋ ಪ್ರದೇಶದಲ್ಲಿ ಒಬ್ಬರೇ ಡಾಕ್ಟರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಮಾರು 16 ಜನ ಸಿಬ್ಬಂದಿಗಳು ಇದ್ದರೂ ಕೂಡ ಕೇವಲ 6 ಜನ ಮಾತ್ರ ಕೆಲಸ ಮಾಡುತ್ತಿದ್ದಾರೆ. ಶೌಚಾಲಯ ಇದ್ದರೂ ಕೂಡ ಅಲ್ಲಿ ನೀರೇ ಇಲ್ಲದೆ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಬೆಳಗ್ಗೆ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಬಗ್ಗೆ ಅಶ್ವವೇಗ ನ್ಯೂಸ್ ವಿಸ್ತೃತ ವರದಿ ಬಿತ್ತರಿಸಿತು. ಅಶ್ವವೇಗ ವರದಿ ಬೆನ್ನಲ್ಲೇ ಆರೋಗ್ಯ ಸಚಿವ UT ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಥಳೀಯ ಶಾಸಕರು ಅಧಿಕಾರಿಗಳ ಜೊತೆ ಸಭೆ ಮಾಡುತ್ತೇನೆ. ಬೆಟ್ಟ ಹಲಸೂರಿನ ಸರ್ಕಾರಿ ಆಸ್ಪತ್ರೆ ಸಮಸ್ಯೆಯನ್ನ ಶೀಘ್ರವೇ ಪರಿಹರಿಸುತ್ತೇನೆ. ಕೃಷ್ಣ ಬೈರೇಗೌಡರ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ಬೆಂಗಳೂರು ನಗರದ ಬ್ಯಾಟ್ರಾಯಂಪುರ ಮತ್ತು ಕೆಲವೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆ ಒಂದು ವ್ಯವಸ್ಥೆ ಮತ್ತು ಅಲ್ಲಿರೋ ಆಗುವ ಸಮಸ್ಯೆ ಬಗ್ಗೆ ಮಾಧ್ಯಮ ಮುಖಾಂತರ ಈಗ ನಮ್ಮ ಗಮನಕ್ಕೆ ಬಂದಿದೆ. ನಾನು ನನ್ನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಈ 2 ಕೇಂದ್ರ ಕೂಡ ಕಲಿಸಿಕೊಂಡು ಏನು ನಮಗೆ ಮಾಹಿತಿ ಬಂದಿದೆ ಅದರ ಸ್ಪಷ್ಟವಾದ ಚಿತ್ರ ನಾವು ಇವತ್ತು ತೆಕ್ಕೊಳ್ತಾ ಇದ್ದೇವೆ. ಆದ ಕಾರಣ ಇವತ್ತು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದೇ ವೈದ್ಯರು ಇರುವುದು ಎಲ್ಲ ಕಡೆ ಇದರಲ್ಲಿ. ಅಲ್ಲಿ ಸಿಬ್ಬಂದಿ ಕೂಡ ಇದೆ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಮತ್ತು ಯಾವ ಅವರ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಯಾವ ಚಿಕಿತ್ಸೆ ಕೊಡ್ತಾರೆ ಅಂತ ಹೇಳಿ ಸಂಪೂರ್ಣವಾದ ವರದಿಯನ್ನು ತರಿಸಿಕೊಂಡು ಅಲ್ಲಿಯ ಶಾಸಕರ ಜೊತೆ ಕೂಡ ನಾನು ಇವತ್ತು ಮಾತಾಡಿಕೊಂಡು ಏನಾದರೂ ಬಹುಶಃ ಅಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ನಮ್ಮ ಶಾಸಕರಾದ ಕೃಷ್ಣ ಬೈರೇಗೌಡರಲ್ಲಿ ಮತ್ತು ನಗರದ ಶಾಸಕರು ಚರ್ಚೆ ಮಾಡಿ ಅದನ್ನು ನಾವು ಸರಿಪಡಿಸುವಂಥ ಕೆಲಸ ನಾವು ಖಂಡಿತವಾಗಿ ನಾನು ಮಾಡ್ತೇನೆ. ಮತ್ತು ಕೆಲವು ಈ ಪುಂಡು ಪುಕ್ಕಾರಿಗಳು ಅಂತ ಕೆಲವು ಈ ಊರವರೇ ಅದನ್ನು ತಡೆಗಟ್ಟುವಂಥ ಕೆಲಸಕ್ಕೆ ಮುಂದೆ ಬರಬೇಕು. ಬಹಳಷ್ಟು ಯುವ ಜನರಿದ್ದಾರೆ. 95ರಿಂದ 98% ಒಳ್ಳೆಯವರಿದ್ದಾರೆ. ಅದಕ್ಕೆ ನಾವು ಬಿಎಂಟಿಸಿ ಬಸ್ನಲ್ಲಿ ಮಹಿಳೆ ಕಂಡಕ್ಟರ್ ಬ್ಯಾಗ್ ಅನ್ನೇ ಕಳ್ಳತನ ಮಾಡಿದ್ದಾಳೆ. ಬೆಂಗಳೂರಿನ KA 57F6331 ಬಸ್ನಲ್ಲಿ ಈ ಘಟನೆ ನಡೆದಿದೆ. ಕಂಡಕ್ಟರ್ ಬಸ್ನಲ್ಲಿದ್ದ ಎಲ್ಲರಿಗೂ ಟಿಕೆಟ್ ನೀಡುತ್ತಿದ್ದರು. ಈ ವೇಳೆ ಯಾರಿಗೂ ಗೊತ್ತಿಲ್ಲದಂತೆ ಬ್ಯಾಗ್ ಕದ್ದಿದ್ದಾಳೆ. ಬಳಿಕ ನಿಧಾನವಾಗಿ ಬಸ್ನಿಂದ ಇಳಿಯಲು ಪ್ರಯತ್ನ ಮಾಡಿದ್ದಾಳೆ. ಆದರೆ ಬ್ಯಾಗ್ ಕಳ್ಳತನ ಮಾಡಿದ್ದನ್ನ ಕಂಡಕ್ಟರ್ ಗಮನಿಸಿದ್ದಾನೆ. ಬಳಿಕ ಚಲಿಸುತ್ತಿದ್ದ ಬಸ್ನಲ್ಲೇ ಮಹಿಳೆಗೆ ಕಂಡಕ್ಟರ್ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಇನ್ನು ಕಳ್ಳತನದ ಬಳಿಕ ಅಮಾಯಕಳಂತೆ ವರ್ತಿಸಿದ್ದ ಮಹಿಳೆ ಕಂಡಕ್ಟರ್ ಬ್ಯಾಗ್ ಅನ್ನ ವಾಪಸ್ ನೀಡಿದ್ದಾಳೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ.
ಸ್ಮಶಾನವಿಲ್ಲದೆ ನಡು ರಸ್ತೆಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡ ಘಟನೆ ಗದಗ ತಾಲೂಕಿನ ಕನವಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದ 46 ವರ್ಷದ ಬಸವಣ್ಣಮ್ಮ ಎಂಬುವವರ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮದಲ್ಲಿ ಸ್ಮಶಾನ ಇಲ್ಲದ ಕಾರಣ ನಡು ರಸ್ತೆಯಲ್ಲೇ ಕಟ್ಟಿಗೆಗಳನ್ನು ಹಾಕಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಹಿಂದೆ ಗ್ರಾಮಸ್ಥರು ರೈತರೊಬ್ಬರು ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಿದ್ರು. ಆದ್ರೀಗ ಜಮೀನಿನ ಮಾಲೀಕ ಅಂತ್ಯ ಸಂಸ್ಕಾರಕ್ಕೆ ಜಾಗ ನೀಡುತ್ತಿಲ್ಲ. ಈ ಕ್ಷೇತ್ರದ ಶಾಸಕ ಎಚ್.ಕೆ. ಪಾಟೀಲರಿಗೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಲಿಲ್ಲ. ತಹಶೀಲ್ದಾರ್ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ. ಹೀಗಾಗಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನಡು ರಸ್ತೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಿದ್ದಾರೆ. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಚಿಕನ್ ತಿನ್ನೋದನ್ನೇ ಬ್ಯಾನ್ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹಂಚಿನ ಸಿದ್ದಾಪುರದ ಮೊರಾರ್ಜಿ ವಸತಿ ಶಾಲೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಶಾಲಾ ಸಿಬ್ಬಂದಿಯು ಗಡಿ ಕಲ್ಲುಗಳಿವೆ ಎಂದು ಮಕ್ಕಳಿಗೆ ಮಾಂಸ ನೀಡುತ್ತಿಲ್ಲ. 20 ವರ್ಷಗಳಿಂದ ಸಿದ್ದಾಪುರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೌಢ್ಯಗೆ ಶರಣಾಗಿದೆ. ವಸತಿ ಶಾಲಾ ಆವರಣದಲ್ಲಿ ಚಿಕನ್ ಹಾಗೂ ಮಟನ್ ಯಾವುದನ್ನ ತರದಂತೆ ನಿಷೇಧ ಹೇರಿದೆ. ಆದರೆ ಭಾನುವಾರವಾದರೆ ಪೋಷಕರು ಮನೆಗಳಿಂದ ಬಾಡೂಟ ತರ್ತಾರೆ. ಶಾಲಾ ಆವರಣ ಬಿಟ್ಟು ತೋಟ ಗದ್ದೆಗಳಲ್ಲಿ ಮಕ್ಕಳಿಗೆ ಊಟ ತಿನ್ನಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಶಿಷ್ಟ ಜಾತಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಇಂಥ ಮೌಢ್ಯ ಆಚರಣೆಗೆ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಹೈರಾಣಾದ ವಾಹನ ಸವಾರಕ್ಕೆ ಈಗ ಮತ್ತೊಂದು ಗಂಡಾಂತರ ಎದುರಾಗಿದೆ. ಯಶವಂತಪುರ ಬಳಿಯ ರಸ್ತೆಯಲ್ಲಿ ಶಿಥಿಲಾವಸ್ಥೆಗೊಂಡಿದ್ದ ರೋಡ್ ಕಡೆಗೆ ವಾಲಿ ನಿಂತ ತಡೆಗೋಡೆ ಸಾರ್ವಜನಿಕರ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡಿದೆ. ಅಪಾಯ ಕಣ್ಣೆದುರೇ ಕಾಣುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಮೇಲ್ಸೇತುವೆ ತಡೆಗೋಡೆ ದುರಸ್ತಿಗೆ ಜಿಬಿಎ ಮೀನಾಮೇಷ ಎನಿಸುತ್ತಿದೆ. ತಡೆಗೋಡೆಯ ಕಬ್ಬಿಣದ ಕಂಬಿಗಳು ಹೊರಗೆ ಬಂದಿದ್ದು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಭೀತಿ ಎದುರಾಗಿದೆ. ಯಶವಂತಪುರ ಟು ರಾಜಾಜಿನಗರ ಸಂಪರ್ಕಿಸುವ ಪ್ರಮುಖ ರಸ್ತೆಯಲ್ಲೇ ಈ ಅಪಾಯಕಾರಿ ಸ್ಥಿತಿ ನಿರ್ಮಾಣವಾಗಿದ್ದು ವಾಹನ ಸವಾರರು ಹಾಗೂ ಪಾದಚಾರಿಗಳಲ್ಲಿ ಆತಂಕ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಜನರ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಮೇಲಿಂದ ಯಾವಾಗ ಏನು ಬಂದು ಬೀಳುತ್ತದೋ ಎಂಬ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ಇದೆ ಎಂದು ವಾಹನ ಸವಾರರು ಅಳಲು ತೋಡಿಕೊಂಡಿದ್ದಾರೆ. ಅಪಾಯದ ಅಂಚಲ್ಲಿ ಹೈವೇ ಬ್ರಿಡ್ಜ್ ತಡೆಗೋಡೆ ಲಕ್ಷ್ಮೀ ಬಾಗಲಕೋಟೆ ಈ ಬಗ್ಗೆ ವಾಕ್ಥ್ರೂವನ್ನ ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ. ವಾಹನ ಸವಾರರೇ ಪಾದಚಾರಿಗಳು ಗಮನ ವಹಿಸಬೇಕಾಗಿರುವಂತಹ ಸುದ್ದಿ ಇದು. ಯಶವಂತಪುರದ ಮೇಲ್ಸೇತುವೆಯಲ್ಲಿ ನೀವೇನಾದ್ರೂ ಓಡಾಡ್ತಾ ಇದ್ರೆ ನಿಮ್ಮ ಪ್ರಾಣಕ್ಕೆ ನೋ ಗ್ಯಾರಂಟಿ. ಯಾಕೆಂತಂದ್ರೆ ಮುಖ್ಯವಾಗಿ ಇಲ್ಲಿ ವಾಹನ ಸವಾರರು ಜೊತೆಗೆ ಪಾದಚಾರಿಗಳು ಗಮನಿಸಲೇಬೇಕು. ಯಾಕಂತಂದ್ರೆ ಯಶವಂತಪುರ ಮೇಲ್ಸೇತುವೆ ಏನಿದೆ ಆ ಮೇಲ್ಸೇತುವೆ ಅಲ್ಲಿ ಓಡಾಡಿದ್ರೆ ಗ್ಯಾರಂಟಿ ಅನ್ನುವಂಥದ್ದೆಲ್ಲ ಸಂಪೂರ್ಣವಾಗಿ ಹಾಳಾಗಿರುವಂತಹದ್ದು. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ತೀನಿ. ಯಾಕೆ ಅಂತಂದ್ರೆ ನಿಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ. ನಗರಾಭಿವೃದ್ಧಿ ಸಚಿವರು ಅವರು ಬೆಂಗಳೂರನ್ನ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇಂತಹ ಕೆಲ್ಸಗಳು ಮಾಡ್ಬೇಕಾಗಿರುವಂತಹದ್ದು. ಎಸ್, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ತಾ ಇರ್ಬೋದು. ಇದು ಇರುವಂತಹದ್ದು ಯಶವಂತಪುರ ಮೇಲ್ಸೇತುವೆ ಸಂಪೂರ್ಣವಾಗಿ ತಡೆಗೋಡೆ ಹಾಳಾಗಿದೆ. ಸ್ವಲ್ಪ ಯಾಮಾರಿದ್ರು ಸಾಕು, ಖಂಡಿತವಾಗಿಯೂ ಜೀವ ಹೋಗುತ್ತೆ. ಅಂತಹ ಸಿಚುವೇಶನ್ ಸದ್ಯಕ್ಕೆ ಇಲ್ಲಿ ಎದುರಾಗಿರುವಂತಹದ್ದು. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ತಡೆಗೋಡೆ ಹಾಳಾಗಿರುವಂತಹದ್ದು ಅಂತ ಹೇಳಿ. 1988ರಲ್ಲಿ ನಿರ್ಮಾಣ ಆಗಿರುವಂತಹ ಇದು ಮೇಲ್ಸೇತುವೆ ಸಂಪೂರ್ಣವಾಗಿ ಸ್ವಲ್ಪ ಯಾಮಾರಿದ್ರೂ ಕೆಳಗಡೆ ಬೀಳುವಂತಹ ಸಾಧ್ಯತೆ ಇದೆ. ಅದರಲ್ಲೂ ವೇಗವಾಗಿ ಕೆಳಗಡೆಯೂ ಸಹ ವೇಗವಾಗಿ ವಾಹನಗಳು ಬರುವಂತಹದ್ದು. ಇನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇದು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ಏನಿದೆ ಆ ಮೆಟ್ರೋ ಸ್ಟೇಷನ್ ನ ಆಪೋಸಿಟ್ ಇರುವಂತಹದ್ದು ಮೇಲ್ಸೇತುವೆ. ಇದು ಯಶವಂತಪುರ ಮೇಲ್ಸೇತುವೆ. ಇಲ್ಲಿಂದ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಜನರು ಓಡಾಡ್ತಾರೆ. ಅದರಲ್ಲೂ ನಾರ್ತ್ ಕರ್ನಾಟಕ ತುಮಕೂರಿಗೂ ಇದೇ ಮಾರ್ಗವಾಗಿ ಜನರು ಓಡಾಡುವಂತಹದ್ದು. ಸಂಪೂರ್ಣವಾಗಿ ಹಾಳಾಗಿರುವಂತಹ ಮೇಲ್ಸೇತುವೆ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಪರಾರಿ ಆಗಿರುವ ಪ್ರಕರಣದಲ್ಲಿ ಭಾರೀ ಬೆಳವಣಿಗೆ ನಡೆದಿದೆ. 3 ಕೈದಿಗಳ ಪೈಕಿ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್ಕೇಪ್ ಆಗಿರುವ ಮಾಸ್ಟರ್ ಮೈಂಡ್ ಮಸ್ತಾನ್ ಹಾಗೂ ಸಾಗರ್ನ ಸೆರೆಗಾಗಿ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಕೈದಿಗಳ ಪತ್ತೆಗಾಗಿ ಡ್ರೋನ್ ಕ್ಯಾಮೆರಾ ಬಳಕೆ ಮಾಡಲಾಗುತ್ತಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೆಲ ರೈತರ ಜಮೀನುಗಳಲ್ಲಿ ಡ್ರೋನ್ ಬಳಸಿ ಕೈದಿಗಳ ತಲಾಶ್ ಮಾಡಲಾಗಿದೆ. ಮತ್ತೊಂದೆಡೆ ಕರ್ತವ್ಯ ಲೋಪ ಹಾಗೂ ನಿರ್ಲಕ್ಷ್ಯ ಹಿನ್ನೆಲೆ 8 ಜೈಲಾಧಿಕಾರಿಗಳನ್ನು ಅಮಾನತುಗೊಳಿಸಿ ಕಾರಾಗೃಹ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ.